ಕೃಷ್ಣಂ ವಂದೇ ಜಗದ್ಗುರುಂ. ರಾಮಸ್ಯ ಚರಿತಂ ಶ್ರುತ್ವಾ ಧಾರಯೇಯುರ್ಗುಣಾಂಚನಾಃ ಭವಿಷ್ಯತಿ ತದಾ ಹೇತತ್ ಸರ್ವಂ ರಾಮಮಯಂ ಜಗತ್. ಅಂದರೆ ಪ್ರಭು ಶ್ರೀರಾಮನ ಚರಿತ್ರೆಯನ್ನು ಕೇಳಿದ ಮನುಷ್ಯರು ಯಾವಾಗ ತಮ್ಮ ಜೀವನದಲ್ಲಿ ಆ ಗುಣಗಳನ್ನು ಧರಿಸುತ್ತಾರೋ ಆಗ ಆ ಪ್ರಪಂಚ ರಾಮಮಯವಾಗುವುದು. ರಾವಣ ತ್ರಾಸ ದಯೀಸಿಯ ಕೋಸಬ್ ರಾಕ್ಷಸಿ ಸೋ ಕಹಿ ಸೋಕ ನಿವಾರು ತಾಹಿ ಸಮಯ ಹನುಮಾನ್ ಮಹಾಪ್ರಭು ಜೈ ಮಹಾರಜನೀಚರ್ ಮರೋ ಚಾಹಸೀಯ ಅಶೋಕ ಸೋ ಅಗಿಸು ದೈ ಪ್ರಭು ಮುದ್ರಿಕ ಸೋಕ ನಿವಾರೋ ಐಕೋ. ಅಂದರೆ ರಾವಣ ಸೀತೆಯನ್ನು ಭಯಭೀತಿಗೊಳಿಸಿ ಎಲ್ಲ ರಾಕ್ಷಸಿಯರಿಗೂ ಆಕೆಯ ದುಃಖವನ್ನು ದೂರ ಮಾಡಲು ಹೇಳಿದಾಗ, ಹೇ ಹನುಮಂತ, ಹೇ ಹನುಮಂತ, ನೀವು ಅಲ್ಲಿಗೆ ತಲುಪಿ ದೊಡ್ಡ ದೊಡ್ಡ ರಾಕ್ಷಸರನ್ನು ಸಂಹಾರ ಮಾಡಿದಿರಿ. ಸೀತೆ ಅಶೋಕ ವೃಕ್ಷದ ಬಳಿ ಅಗ್ನಿಯನ್ನು ಬೇಡಿದಾಗ ನೀವು ಆಕೆಗೆ ಭಗವಂತನ ಉಂಗುರವನ್ನು ನೀಡಿ ಆಕೆಯ ದುಃಖವನ್ನು ದೂರ ಮಾಡಿದಿರಿ. ಹೇ ಕಪಿ, ಭಯವನ್ನು ದೂರ ಮಾಡುವ ನಿಮ್ಮ ಕವಿತೆ ಈ ಪ್ರಪಂಚದಲ್ಲಿ ಯಾರಿಗೆ ತಿಳಿದಿಲ್ಲ? ಸುಂದರಕಾಂಡದ ಈ ಭಾಗದಲ್ಲಿ ವಿರಹ ವೇದನೆಯಿಂದ ದುಃಖಿತಳಾದ ಮಾತೆ ಸೀತೆಗೆ ಧೈರ್ಯ ಹೇಳಿ ರಾಮನ ಮುದ್ರಿಕೆಯನ್ನು ನೀಡಿ ತನ್ನ ವಿರಾಟ್ ರೂಪದಿಂದ ಸೀತೆಯ ಭಯವನ್ನು ದೂರ ಮಾಡಿದ ಪ್ರಸಂಗವನ್ನು ಕೇಳೋಣ. ಸೀತೆ ರಾಮನ ವಿರಹದ ಬೇಗೆಯನ್ನು ತಾಳಲಾರದೆ ಅಶೋಕ ವೃಕ್ಷಕ್ಕೆ ಬೆಂಕಿಯನ್ನು ನೀಡುವಂತೆ ಕೇಳುತ್ತಾಳೆ. ಆ ಬೆಂಕಿಗೆ ತನ್ನನ್ನೇ ಒಡ್ಡಿಕೊಳ್ಳುವ ನಿರ್ಧಾರವನ್ನು ಮಾಡುತ್ತಾಳೆ. ಆಗ ಆಂಜನೇಯ ಹೃದಯದಲ್ಲಿ ವಿಚಾರ ಮಾಡಿ ಅಶೋಕ ವೃಕ್ಷ ಬೆಂಕಿಯನ್ನು ನೀಡುವಂತೆ ಸೀತೆಯ ಎದುರು ರಾಮ ಕೊಟ್ಟಿದ್ದ ಉಂಗುರವನ್ನು ಎಸೆದ. ಸೀತೆ ಹರ್ಷಿತಳಾಗಿ ಎದ್ದು ಆ ಉಂಗುರವನ್ನು ತೆಗೆದುಕೊಂಡಳು. ಸೀತೆ ರಾಮನಾಮ ಅಂಕಿತವಾದ ಸುಂದರವಾದ ಮತ್ತು ಮನೋಹರವಾದ ಆ ಉಂಗುರವನ್ನು ನೋಡಿದಳು. ಉಂಗುರವನ್ನು ಗುರುತಿಸಿದ ಸೀತೆ ಆಶ್ಚರ್ಯಚಕಿತಳಾಗಿ ಅದನ್ನು ನೋಡತೊಡಗಿದಳು. ಹರ್ಷ ಮತ್ತು ವಿಷಾದ ಹೃದಯದಲ್ಲಿ ಉಕ್ಕಿ ಬಂತು. ಸೀತೆ ಯೋಚಿಸಿದಳು, ಶ್ರೀ ರಘುನಾಥ ಸರ್ವಥಾ ಅಜೇಯರು, ಅವರನ್ನು ಯಾರು ಗೆಲ್ಲಬಲ್ಲರು? ಮತ್ತು ಮಾಯೆಯಿಂದ ಈ ದಿವ್ಯವಾದ ಚಿನ್ಮಯವಾದ ಉಂಗುರವನ್ನು ಮಾಡಲು ಸಾಧ್ಯವಿಲ್ಲ. ರಘುನಾಥನ ಉಂಗುರ ಇಲ್ಲಿ ಬರಲು ಹೇಗೆ ಸಾಧ್ಯ ಎಂದು ಅನೇಕ ಪ್ರಕಾರದಿಂದ ವಿಚಾರ ಮಾಡುತ್ತಿದ್ದಳು ಸೀತೆ. ಅದೇ ಸಮಯದಲ್ಲಿ ಶ್ರೀ ಹನುಮಂತ ಮಧುರ ವಚನದಲ್ಲಿ ಹೇಳಿದ. ಹನುಮಂತ ಶ್ರೀರಾಮಚಂದ್ರನ ಗುಣಗಳ ವರ್ಣನೆ ಮಾಡಲು ಪ್ರಾರಂಭಿಸಿದ. ಅದನ್ನು ಕೇಳುತ್ತಿದ್ದಂತೆಯೇ ಸೀತೆಯ ದುಃಖ ಓಡಿಹೋಗಿತ್ತು. ಆಕೆ ಕಿವಿ ಮತ್ತು ಮನಸ್ಸನ್ನು ಇಟ್ಟು ರಾಮನ ಗುಣಗಾನವನ್ನು ಕೇಳಿದಳು. ಆಂಜನೇಯ ಆದಿಯಿಂದ ಹಿಡಿದು ಇಲ್ಲಿಯ ತನಕದ ಎಲ್ಲ ಕಥೆಯನ್ನೂ ಹೇಳಿದನು. ಸೀತೆ ಹೇಳಿದಳು, ಕಿವಿಗಳಿಗೆ ಅಮೃತ ರೂಪಿಯಾದ ಸುಂದರ ಕಥೆಯನ್ನು ಹೇಳಿದ ಹೇ ಸಹೋದರ, ನೀನೇಕೆ ಇಲ್ಲಿ ಪ್ರತ್ಯಕ್ಷವಾಗುವುದಿಲ್ಲ ಎಂದಳು. ಆಗ ಹನುಮಂತ ಸೀತೆಯ ಬಳಿ ಹೋದ. ಹನುಮಂತನನ್ನು ನೋಡಿದ ಸೀತೆ ಮುಖ ತಿರುಗಿಸಿ ಕುಳಿತಳು. ಅವಳಿಗೆ ಆಶ್ಚರ್ಯವಾಯಿತು. ಆಗ ಹನುಮಂತ ಹೇಳಿದ, ಹೇ ಮಾತಾ ಜಾನಕಿ, ನಾನು ಶ್ರೀರಾಮನ ದೂತ. ಕರುಣಾನಿಧಾನನಾದ ನನ್ನ ಪ್ರಭು ಶ್ರೀರಾಮನ ಮೇಲೆ ಪ್ರತಿಜ್ಞೆ ಮಾಡುತ್ತೇನೆ, ಉಂಗುರವನ್ನು ನಾನೇ ತಂದಿದ್ದೇನೆ. ಶ್ರೀ ರಘುನಾಥರು ನಿಮಗೋಸ್ಕರ ಗುರುತಿಗಾಗಿ ಈ ಉಂಗುರವನ್ನು ನನ್ನ ಮುಖಾಂತರ ನೀಡಿದ್ದಾರೆ ಎಂದ. ಆಗ ಸೀತೆ ಕೇಳುತ್ತಾಳೆ, ನರ ಮತ್ತು ವಾನರರ ಸಂಗ ಹೇಗೆ ಆಯಿತು ಹೇಳು ಎನ್ನುತ್ತಾಳೆ. ಆಗ ಹನುಮಂತ ತನ್ನ ಮತ್ತು ಶ್ರೀರಾಮನ ಮೊದಲ ಭೇಟಿಯ ಎಲ್ಲ ಕಥೆಯನ್ನು ಹೇಳಿದ. ಹನುಮಂತನ ಪ್ರೇಮಯುಕ್ತ ಮಾತುಗಳನ್ನು ಕೇಳಿ ಸೀತೆಯ ಮನಸ್ಸಿನಲ್ಲಿ ವಿಶ್ವಾಸ ಉತ್ಪನ್ನವಾಯಿತು. ಈತ ಮನಸ್ಸು, ವಚನ ಮತ್ತು ಕರ್ಮಗಳಿಂದ ಕೃಪಾಸಾಗರನಾದ ಶ್ರೀ ರಘುನಾಥನ ದಾಸ ಎಂದು ಸೀತೆ ಮನಸ್ಸಿನಲ್ಲಿಯೇ ತಿಳಿದಳು. ಭಗವಂತನ ದಾಸನೆಂದು ತಿಳಿದ ಹನುಮಂತನ ಮೇಲೆ ಸೀತೆಗೆ ಅತ್ಯಂತ ಗಾಢ ಪ್ರೀತಿ ಉಂಟಾಯಿತು. ಕಣ್ಣುಗಳಲ್ಲಿ ಪ್ರೇಮಾಶ್ರು ತುಂಬಿ ಬಂತು. ಶರೀರ ಅತ್ಯಂತ ಪುಳಕಿತವಾಯಿತು. ಸೀತೆ ಹೇಳಿದಳು, ಹೇ ಮಹನೀಯ ಹನುಮಂತನೇ, ವಿರಹ ಸಾಗರದಲ್ಲಿ ಮುಳುಗುತ್ತಿದ್ದ ನನಗೆ ನೀನು ನೌಕೆಯಂತಾದೆ. ನಾನು ನಿನಗೆ ನನ್ನ ಪ್ರಾಣವನ್ನೇ ಅರ್ಪಿಸುತ್ತೇನೆ. ಕಿರಿಯ ಸಹೋದರ ಲಕ್ಷ್ಮಣ ಸಹಿತನಾಗಿ
ಕರ ಎಂಬ ರಾಕ್ಷಸನ ಶತ್ರುವಾದ ಸುಖದ ಧಾಮವಾದ ಪ್ರಭುವಿನ ಕುಶಲ ಮಂಗಲವನ್ನು ಈಗ ಹೇಳು. ಶ್ರೀ ರಘುನಾಥನಂತೂ ಕೋಮಲ ಹೃದಯ ಮತ್ತು ಕೃಪಾಳುವಾಗಿದ್ದಾನೆ. ಹೇ ಹನುಮಂತ, ಮತ್ತೆ ಏಕೆ ಆತ ನನ್ನ ಬಗ್ಗೆ ಇಷ್ಟು ನಿಷ್ಠುರತೆಯನ್ನು ತಾಳಿದ್ದಾನೆ? ನನ್ನ ಮೇಲೆ ಏಕೆ ಇಷ್ಟು ಕಠೋರನಾಗಿದ್ದಾನೆ? ತನ್ನ ಸೇವಕರಿಗೆ ಸುಖವನ್ನು ನೀಡುವುದು ಶ್ರೀರಾಮನ ಸ್ವಾಭಾವಿಕ ಅಭ್ಯಾಸ. ಆ ಶ್ರೀ ರಘುನಾಥ ಯಾವತ್ತಾದರೂ ನನ್ನನ್ನು ನೆನಪಿಸಿಕೊಳ್ಳುತ್ತಾರೆಯೇ? ಹೇ ಮಹಾತ್ಮನೇ, ಶ್ರೀ ರಘುನಾಥನ ಸುಕೋಮಲವಾದ ಕಪ್ಪು ವರ್ಣದ ಅಂಗಾಂಗಗಳನ್ನು ನೋಡಿ ನನ್ನ ನೇತ್ರ ಶೀತಲವಾಗುವುದೇ? ಅಂದರೆ ನಾನು ಮತ್ತೆ ಶ್ರೀರಾಮನನ್ನು ಭೇಟಿಯಾಗಲು ಸಾಧ್ಯವೇ ಎಂದು ಸೀತೆ ಆಂಜನೇಯನಲ್ಲಿ ಕೇಳಿಕೊಳ್ಳುತ್ತಿದ್ದಾಳೆ. ಶ್ರೀರಾಮನನ್ನು ನೆನೆಸಿಕೊಂಡ ಸೀತೆಗೆ ದುಃಖದಿಂದ ಮಾತು ಹೊರಡುವುದಿಲ್ಲ. ಕಣ್ಣುಗಳಲ್ಲಿ ವಿರಹದ ಕಣ್ಣೀರು ತುಂಬಿ ಬಂತು. ಬಹಳ ದುಃಖದಿಂದ ಸೀತೆ ಹೇಳಿದಳು, ಹೇ ನಾಥ, ನೀವು ನನ್ನನ್ನು ಸಂಪೂರ್ಣವಾಗಿ ಮರೆತಿದ್ದೀರಾ ಎಂದು ಶ್ರೀ ರಘುನಾಥನಲ್ಲಿ ಬೇಡಿದಳು. ಸೀತೆಯ ವಿರಹಪೂರ್ಣವಾದ ಪರಮ ವ್ಯಾಕುಲತೆಯನ್ನು ನೋಡಿದ ಆಂಜನೇಯ ವಿನೀತನಾಗಿ ಕೋಮಲ ಧ್ವನಿಯಲ್ಲಿ ಹೇಳಿದ, ಹೇ ಮಾತಾ, ಸುಂದರ ಕೃಪಾಧಾಮವಾದ ಪ್ರಭು ತನ್ನ ಸಹೋದರ ಲಕ್ಷ್ಮಣನ ಸಹಿತ ಕುಶಲವಾಗಿದ್ದಾರೆ. ಆದರೆ ನಿಮ್ಮ ದುಃಖದಿಂದ ದುಃಖಿಗಳಾಗಿದ್ದಾರೆ. ಹೇ ಮಾತಾ, ಮನಸ್ಸಿನಲ್ಲಿ ದುಃಖಿಸಬೇಡಿ. ಶ್ರೀರಾಮನ ಹೃದಯದಲ್ಲಿ ನಿಮಗಿಂತಲೂ ದುಪ್ಪಟ್ಟಾದ ಪ್ರೇಮವಿದೆ. ಹೇ ಮಾತಾ, ನೀವು ಧೈರ್ಯವನ್ನು ಧರಿಸಿ ಶ್ರೀ ರಘುನಾಥನ ಸಂದೇಶವನ್ನು ಕೇಳಿ. ಇಷ್ಟು ಹೇಳಿ ಹನುಮಂತ ಪ್ರೇಮದಿಂದ ಗದ್ಗದಿತನಾದ. ಅವನ ಕಣ್ಣುಗಳಲ್ಲೂ ಪ್ರೇಮದ ಕಣ್ಣೀರು ತುಂಬಿತು. ಹನುಮಂತ ಹೇಳಿದ, ಪ್ರಭು ಶ್ರೀರಾಮಚಂದ್ರರು ಹೇಳಿದ್ದಾರೆ, ಹೇ ಸೀತೆ, ನಿನ್ನ ವಿಯೋಗದಲ್ಲಿ ನನಗೆ ಎಲ್ಲ ಪದಾರ್ಥಗಳೂ ಕೂಡ ಪ್ರತಿಕೂಲವಾಗಿವೆ. ವೃಕ್ಷಗಳ ನವನವೀನ ಕೋಮಲ ಎಲೆಗಳೂ ಕೂಡ ನನಗೆ ಅಗ್ನಿಗೆ ಸಮಾನವಾಗಿದೆ. ರಾತ್ರಿ ಕಾಲರಾತ್ರಿಗೆ ಸಮಾನವಾಗಿದೆ. ಚಂದ್ರ ಸೂರ್ಯನಿಗೆ ಸಮಾನವಾಗಿದ್ದಾನೆ. ಕೋಮಲವಾದ ಕಮಲಗಳ ವನವೂ ಕೂಡ ಈಗ ಈಟಿಯ ವನದಂತೆ ಕಠೋರವಾಗಿದೆ. ಮೇಘಗಳು ಕುದಿಯುವ ಎಣ್ಣೆಯನ್ನು ಸುರಿಸುತ್ತವೆ. ಯಾವುದು ಹಿತವನ್ನು ನೀಡುತ್ತಿದ್ದವೋ ಅವುಗಳೇ ಇಂದು ಪೀಡೆಯನ್ನು ನೀಡುವಂತಾಗಿದೆ. 3 ವಿಧವಾದ ಶೀತಲ ಮಂದ ಸುಗಂಧವಾಯುಗಳು ಸರ್ಪದ ಉಸಿರಿನ ಸಮಾನ ವಿಷಕಾರಿಯಾಗಿವೆ. ಮನಸ್ಸಿನ ದುಃಖವನ್ನು ಬೇರೆಯವರ ಬಳಿ ಹೇಳಿಕೊಂಡರೆ ಕಡಿಮೆಯಾಗುತ್ತದೆ. ಆದರೆ ಯಾರ ಬಳಿ ಹೇಳಲಿ? ಇದು ಯಾರಿಗೂ ಅರ್ಥವಾಗುವುದಿಲ್ಲ. ಹೇ ಪ್ರಿಯೆ, ನನ್ನ ಮತ್ತು ನಿನ್ನ ಪ್ರೇಮದ ತತ್ವದ ರಹಸ್ಯ ನನ್ನ ಮನಸ್ಸಿಗೆ ಮಾತ್ರ ಗೊತ್ತು. ಮತ್ತು ಆ ಮನಸ್ಸು ಸದಾ ನಿನ್ನ ಹತ್ತಿರವೇ ಇರುತ್ತದೆ. ನನ್ನ ಪ್ರೇಮದ ಸಾರವನ್ನು ಇಷ್ಟು ವಿಷಯದಿಂದ ಮಾತ್ರ ತಿಳಿದುಕೋ. ಪ್ರಭುವಿನ ಸಂದೇಶವನ್ನು ಕೇಳುತ್ತಿದ್ದಂತೆಯೇ ಜಾನಕಿ ಪ್ರೇಮದಲ್ಲಿ ಮಗ್ನಳಾದಳು. ಆಕೆ ತನ್ನ ದೇಹದ ಕಾಳಜಿಯನ್ನೇ ಮರೆತಳು. ತನ್ನನ್ನು ತಾನೇ ಮರೆತಳು. ಹನುಮಂತ ಹೇಳಿದ, ಹೇ ಮಾತಾ, ಹೃದಯದಲ್ಲಿ ಧೈರ್ಯವನ್ನು ಧರಿಸಿಕೊಳ್ಳಿ. ಸೇವಕರಿಗೆ ಸುಖವನ್ನು ನೀಡುವ ಶ್ರೀರಾಮನ ಸ್ಮರಣೆಯನ್ನು ಮಾಡಿ ಶ್ರೀ ರಘುನಾಥನ ಪ್ರಭುತ್ವವನ್ನು ಹೃದಯದಲ್ಲಿ ತನ್ನಿ. ನನ್ನ ಈ ವಚನವನ್ನು ಕೇಳಿ ಹೇಡಿತನವನ್ನು ಬಿಟ್ಟು ಬಿಡಿ. ರಾಕ್ಷಸರ ಸಮೂಹ ಪತಂಗಗಳಿಗೆ ಸಮಾನ ಮತ್ತು ಶ್ರೀ ರಘುನಾಥನ ಬಾಣ ಅಗ್ನಿಗೆ ಸಮಾನ. ಹೇ ಮಾತಾ, ಹೃದಯದಲ್ಲಿ ಧೈರ್ಯವನ್ನು ಧರಿಸಿ ಮತ್ತು ರಾಕ್ಷಸರು ಭಸ್ಮವಾದರು ಎಂದೇ ತಿಳಿಯಿರಿ. ಶ್ರೀರಾಮಚಂದ್ರರಿಗೆ ಈ ಎಲ್ಲ ವಿಷಯ ಮೊದಲೇ ತಿಳಿದಿದ್ದರೆ ಅವರು ತಡ ಮಾಡುತ್ತಿರಲಿಲ್ಲ. ಹೇ ಜಾನಕಿ ಮಾತಾ, ರಾಮ ಬಾಣ ರೂಪಿಯಾದ ಸೂರ್ಯೋದಯವಾದ ಮೇಲೆ ರಾಕ್ಷಸರ ಸೇನಾರೂಪಿಯಾದ ಅಂಧಕಾರವೆಲ್ಲಿ ಉಳಿಯಬಲ್ಲದು? ಹೇ ಮಾತಾ, ನಾನು ನಿಮ್ಮನ್ನು ಈಗಲೇ ಇಲ್ಲಿಂದ ಕರೆದುಕೊಂಡು ಹೋಗಬಲ್ಲೆ. ಆದರೆ ಇದು ಶ್ರೀರಾಮಚಂದ್ರರ ಶಪಥ. ನನಗೆ ಪ್ರಭು ಈ ಆಜ್ಞೆಯನ್ನು ನೀಡಿಲ್ಲ. ಹೇ ಮಾತಾ, ಇನ್ನು ಕೆಲವೇ ದಿನಗಳ ಧೈರ್ಯವನ್ನು ತಾಳಿ. ಶ್ರೀರಾಮಚಂದ್ರರು ವಾನರರ ಸಹಿತವಾಗಿ ಇಲ್ಲಿಗೆ ಬರುತ್ತಾರೆ. ರಾಕ್ಷಸರ ವಧೆ ಮಾಡಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ನಾರದಾದಿ ಋಷಿಮುನಿಗಳು 3 ಲೋಕಗಳಲ್ಲೂ ಶ್ರೀರಾಮನ ಯಶಸ್ಸನ್ನು ಹಾಡುತ್ತಾರೆ ಎಂದ. ಆಂಜನೇಯನ ಸೂಕ್ಷ್ಮ ಶರೀರವನ್ನು ನೋಡಿದ ಸೀತೆಗೆ ಮನಸ್ಸಿನಲ್ಲಿಯೇ ಸಂದೇಹ ಉಂಟಾಯಿತು. ಸೀತೆ ಕೇಳಿದಳು, ಹೇ ಪುತ್ರ, ಎಲ್ಲ ವಾನರರೂ ಕೂಡ ನಿನ್ನ ರೀತಿ ಸಣ್ಣ ಶರೀರದವರಾಗಿರುತ್ತಾರೆ.
ರಾಕ್ಷಸರು ದೊಡ್ಡ ಶರೀರದವರು, ಬಲಶಾಲಿಗಳು, ಯೋಧರಾಗಿದ್ದಾರೆ. ನಿನ್ನಂತಹ ಸಣ್ಣ ಕಪಿಗಳು ರಾಕ್ಷಸರನ್ನು ಹೇಗೆ ಗೆಲ್ಲಬಲ್ಲಿರಿ ಎಂದು ನನ್ನ ಹೃದಯದಲ್ಲಿ ಬಹಳ ಸಂದೇಹ ಉಂಟಾಗುತ್ತಿದೆ ಎಂದಳು. ಮಾತೆ ಸೀತೆಯ ಈ ವಚನವನ್ನು ಕೇಳಿದ ಹನುಮಂತ ಹೇಳಿದ, ಮಾತಾ, ನಿಮಗೆ ಪ್ರಭು ಶ್ರೀರಾಮನ ಕೃಪೆಯಿಂದ ಪ್ರಾಪ್ತವಾದ ಹನುಮಂತನ ಶಕ್ತಿ ಮತ್ತು ಸಾಮರ್ಥ್ಯದ, ಅವನ ಬಲದ ಪರಿಚಯ ಬಹುಶಃ ಇಲ್ಲ. ಆದ್ದರಿಂದ ನಿಮಗೆ ವಿಶ್ವಾಸವನ್ನು ಉಂಟು ಮಾಡಲು ನನ್ನ ಇಚ್ಛೆಗೆ ಅನುಸಾರವಾಗಿ ನಾನು ಯಾವುದೇ ಆಕಾರವನ್ನು ಧರಿಸಬಲ್ಲೆ ಎಂಬುದನ್ನು ನಿಮಗೆ ತೋರಿಸುತ್ತೇನೆ. ಆಜ್ಞೆಯನ್ನು ನೀಡಿ ಮಾತಾ ಎಂದು ಕೈ ಮುಗಿದು ಜೈ ಶ್ರೀರಾಮ್ ಎಂದ. ಹನುಮಂತ ತನ್ನ ನಿಜವಾದ ವಿರಾಟ್ ರೂಪವನ್ನು ಪ್ರಕಟಗೊಳಿಸಿದ. ಸುಮೇರು ಪರ್ವತದ ಸಮಾನವಾದ ಬಂಗಾರದ ಶರೀರ ಅತ್ಯಂತ ವಿಶಾಲವಾಗಿತ್ತು. ಯುದ್ಧದಲ್ಲಿ ಶತ್ರುಗಳ ಹೃದಯದಲ್ಲಿ ಭಯವನ್ನು ಉತ್ಪನ್ನ ಮಾಡುವ ಅತ್ಯಂತ ಬಲವಂತ ಮತ್ತು ವೀರನಾಗಿ ಮಾತೆಗೆ ದರ್ಶನ ನೀಡಿದ ಹನುಮಂತನ ವಿರಾಟ್ ರೂಪದಿಂದ ಇಡೀ ಲಂಕೆಯೇ ಗಡಗಡ ನಡುಗಲು ಪ್ರಾರಂಭಿಸಿತು. ಇಡೀ ಲಂಕೆಯೇ ಆಂಜನೇಯನ ಬಂಗಾರದ ವರ್ಣದಿಂದ ಹೊಳೆಯಲಾರಂಭಿಸಿತು. ಸೂರ್ಯನ ಸಮಾನವಾದ ತೇಜೋಪುಂಜವನ್ನು ನೋಡಿದ ರಾಕ್ಷಸರು ಇದೆಂತಹ ಅದ್ಭುತ ಶಕ್ತಿ ಎಂದು ಆಶ್ಚರ್ಯಚಕಿತರಾದರು, ಭಯಭೀತರಾದರು. ಲಂಕೆ ಕಂಪಿಸುತ್ತಿರುವುದನ್ನು ಮತ್ತು ಇಡೀ ಲಂಕೆಯೇ ಜ್ವಾಜಲ್ಯಮಾನವಾಗಿ ಉರಿಯುತ್ತಿರುವುದನ್ನು ಕಂಡ ರಾವಣನೂ ಕೂಡ ಅಚಂಬಿತನಾದ. ಹನುಮಂತ ಮಾತೆ ಸೀತೆಗೆ ನಮಿಸುತ್ತಾ ಹೇಳಿದ, ಮಾತಾ, ಈಗ ನಿಮ್ಮ ಹೃದಯದಲ್ಲಿ ನನ್ನ ಶಕ್ತಿಯ ಬಗ್ಗೆ ಯಾವುದೇ ಸಂದೇಹ ಉಳಿದಿಲ್ಲ ಎನಿಸುತ್ತದೆ ಎಂದ. ಸೀತೆ ಹೇಳಿದಳು, ಹೇ ಪವನಪುತ್ರ ಹನುಮಂತ, ನಾನು ನಿನ್ನ ಸಾಹಸ ಮತ್ತು ಶಕ್ತಿ ಸಾಮರ್ಥ್ಯದಿಂದ ಬಹಳ ಚೆನ್ನಾಗಿ ಪರಿಚಿತಳಾಗಿದ್ದೇನೆ. ನೀನು ಹೇಗೆ ಆ ವಿಶಾಲ ಸಾಗರವನ್ನು ಲಂಘಿಸಿ ಬಂದೆ ಎಂಬುದು ನನಗೆ ಈಗ ವಿಶ್ವಾಸ ಉಂಟಾಗಿದೆ ಎಂದಳು. ಈಗ ಸೀತೆಗೆ ಮನಸ್ಸಿನಲ್ಲಿ ವಿಶ್ವಾಸ ಉಂಟಾಯಿತು. ಹನುಮಂತ ಮತ್ತೆ ತನ್ನ ಸಣ್ಣ ಶರೀರವನ್ನು ಧರಿಸಿದ. ಹೇಳಿದ, ಹೇ ಮಾತಾ, ಕೇಳಿ, ವಾನರರಿಗೆ ಬಹಳ ಬಲ ಬುದ್ಧಿ ಇರುವುದಿಲ್ಲ. ಆದರೆ ಪ್ರಭುವಿನ ಪ್ರತಾಪದಿಂದ ಸಣ್ಣ ಸರ್ಪವೂ ಕೂಡ ಗರುಡನನ್ನು ತಿನ್ನಬಲ್ಲದು. ಅತ್ಯಂತ ನಿರ್ಬಲನೂ ಕೂಡ ಮಹಾನ್ ಬಲಶಾಲಿಯನ್ನು ಸಂಹಾರ ಮಾಡಬಲ್ಲ. ಹೇ ಮಾತಾ, ಶ್ರೀರಾಮ ಭಕ್ತ ಹನುಮಂತನಾದ ನಿಮಗೆ ವಿಶ್ವಾಸವನ್ನು ನೀಡುತ್ತೇನೆ. ನಿಮ್ಮ ದುಃಖದ ದಿನಗಳು ಇನ್ನು ಸಮಾಪ್ತವಾಗುತ್ತದೆ. ಸಜ್ಜನರಿಗೆ ಪ್ರಸನ್ನತೆ ಮತ್ತು ಉಲ್ಲಾಸದ ದಿನಗಳು ಸಮೀಪಿಸಿವೆ. ದುಷ್ಟರ ನಾಶ ಶೀಘ್ರವಾಗಿ ಆಗಲಿದೆ ಎಂದ. ಹನುಮಂತನ ಈ ಚರಿತ್ರೆಯನ್ನು ಶಿವನ ಬಾಯಿಂದ ಕೇಳಿದ ಪಾರ್ವತಿ, ಎಂತಹ ಸುಂದರ ದೃಶ್ಯ ಸ್ವಾಮಿ ಎನ್ನುತ್ತಾಳೆ. ಶಿವ ಹೇಳುತ್ತಾನೆ, ಪ್ರಿಯೆ, ಸುಂದರ ಕಾಂಡವನ್ನು ಸುಂದರ ಎಂದು ಏಕೆ ಕರೆಯಲಾಗುತ್ತದೆ ಎಂದರೆ ಇದರ ಪ್ರಾರಂಭವಾಗುತ್ತಿದ್ದಂತೆಯೇ ಪ್ರಪಂಚದ ಎಲ್ಲ ಸಂತಾಪಗಳೂ ನಾಶವಾಗುತ್ತವೆ. ಸುಂದರ ಕಾಂಡ ಎಲ್ಲರ ಜೀವನದಲ್ಲೂ ಒಂದು ಹೊಸ ದಿಕ್ಕನ್ನೇ ನೀಡುತ್ತದೆ. ಸಂಕಟವನ್ನು ದೂರ ಮಾಡಿ ಎಲ್ಲರ ಮುಖದಲ್ಲೂ ಪ್ರಸನ್ನತೆಯ ಭಾವವನ್ನು ಉತ್ಪನ್ನ ಮಾಡುತ್ತದೆ. ಆಂಜನೇಯ ಸೀತೆಗೆ ಹೇಳಿದ ಎಲ್ಲ ಮಾತುಗಳು ಕೇವಲ ಕಥನವಲ್ಲ, ಅದು ಸತ್ಯ ಸತ್ಯ ಸತ್ಯ. ಏಕೆಂದರೆ ದೇವಿ, ಈ ಕ್ಷಣದಿಂದ ರಾಮಕಥೆಯಲ್ಲಿ ದುಃಖ ಮತ್ತು ದುಃಖದಿಂದ ಉಂಟಾಗುವ ಮನೋವಿಕಾರಗಳು ನಾಶವಾಗುತ್ತವೆ. ಸಮಸ್ತ ದಿಕ್ಕುಗಳಲ್ಲೂ ಆನಂದದ ವರ್ಷವಾಗುವುದು, ಪಾಪದ ವಿನಾಶವಾಗುವುದು. ಇದರ ಪ್ರಾರಂಭ ಮಹಾಬಲಿ ಹನುಮಂತ ಮಾಡುತ್ತಾನೆ. ಪಾಪಿ ಗಣಗಳು ಕೇಸರಿ ನಂದನ ಹನುಮಂತನ ಈ ಭೀಷಣ ರೂಪವನ್ನು ನೋಡಿ ಆತಂಕಿತರಾಗುವರು ಎನ್ನುತ್ತಾನೆ. ಭಕ್ತಿ, ಪ್ರತಾಪ, ತೇಜಸ್ಸು ಮತ್ತು ಬಲದಿಂದ ಕೂಡಿದ ಹನುಮಂತನ ವಾಣಿಯನ್ನು ಕೇಳಿ ಸೀತೆಯ ಮನಸ್ಸಿಗೆ ಸಂತೋಷವಾಯಿತು. ಹನುಮಂತನನ್ನು ಶ್ರೀರಾಮನ ಪ್ರಿಯನೆಂದು ತಿಳಿದು ಆಶೀರ್ವಾದವನ್ನು ನೀಡಿದಳು. ಹೇ ಮಹಾತ್ಮ, ನೀನು ಬಲ ಮತ್ತು ಶೀಲದ ಮೂರ್ತಿರೂಪನಾಗು. ಹೇ ಪುತ್ರ, ನೀನು ಅಜರ, ಅಮರ ಮತ್ತು ಗುಣಗಳ ಗಣಿಯಾಗು. ಶ್ರೀ ರಘುನಾಥರು ನಿನ್ನ ಮೇಲೆ ಬಹಳ ಕೃಪೆಯನ್ನು ಮಾಡಲಿ ಎಂದಳು. ಪ್ರಭುವಿನ ಕೃಪೆಯಾಗಲಿ ಎಂದು ಸೀತೆ ಹೇಳಿದ ಮಾತು ಕಿವಿಗೆ ಬೀಳುತ್ತಿದ್ದಂತೆಯೇ ಹನುಮಂತ ಪೂರ್ಣ ಪ್ರೇಮದಲ್ಲಿ ಮಗ್ನನಾದ. ಹನುಮಂತ ಮತ್ತೆ ಮತ್ತೆ ಸೀತೆಯ ಚರಣಗಳಿಗೆ ತಲೆಬಾಗಿಸಿ ನಮಸ್ಕರಿಸಿದ. ಕೈ ಜೋಡಿಸಿ ಹೇಳಿದ, ಹೇ ಮಾತಾ,
ಈಗ ನಾನು ಕೃತಾರ್ಥನಾದೆ. ನಿಮ್ಮ ಆಶೀರ್ವಾದ ಅಮೋಘವಾದದ್ದು ಎಂದು ಪ್ರಸಿದ್ಧವಾಗಿದೆ ಎಂದ. ಮಾತೆ ಸೀತೆಯ ವಿರಹ ವೇದನೆಯನ್ನು, ಮಾತೆಯ ಸಂಕಟವನ್ನು ದೂರ ಮಾಡಿ ಆಕೆಯಲ್ಲಿ ಧೈರ್ಯವನ್ನು ತುಂಬಿದ ಸಂಕಟ ಮೋಚನನಾದ ಹನುಮಂತನ ಈ ದಿವ್ಯ ಚರಿತ್ರೆಯನ್ನು ಕೇಳಿದ ನಾವೇ ಧನ್ಯರು. ವಂದೇ ವಾನರ ನಾರಸಿಂಹ ಖಗರಾಟ್ ಕ್ರೋಡಾಶ್ವವಕ್ತ್ರಾನ್ವಿತಂ ದಿವ್ಯಾಲಂಕರಣಂ ತ್ರಿಪಂಚನಯನಂ ದೇದೀಪ್ಯಮಾನಂ ರುಚ ಹಸ್ತಾಬ್ಜೈರಸಿಖೇಟ ಪುಸ್ತಕಸುಧಾ ಕುಂಭಾಕುಶಾದ್ರಿಂ ಹಲಂ ಖಟ್ವಾಂಗಪಣಿಭೂರುಹಂ ದಶಭುಜಂ ಸರ್ವಾರಿಗರ್ವಾಪಹಂ. ದಿವ್ಯ ಅಲಂಕಾರಗಳಿಂದ ಸುಶೋಭಿತನಾದ 15 ಕಣ್ಣುಗಳುಳ್ಳ, ತನ್ನ ಕಾಂತಿಯಿಂದಲೇ ದೇದೀಪ್ಯಮಾನನಾದ, ಖೇಟಕ, ಪುಸ್ತಕ, ಅಮೃತಕಲಶ, ಅಂಕುಶ, ಪರ್ವತ, ನೇಗಿಲು, ಖಟ್ವಾಂಗ, ಸರ್ಪ, ವೃಕ್ಷ ಇತ್ಯಾದಿ ಆಯುಧಗಳನ್ನು ತನ್ನ 10 ಕರಕಮಲಗಳಲ್ಲಿ ಧರಿಸಿದ, ಸಮಸ್ತ ವೀರ ಶತ್ರುಗಳನ್ನು ನಾಶ ಮಾಡುವಂತಹ ಮತ್ತು ವಾನರ, ನರಸಿಂಹ, ಗರುಡ, ವರಾಹ ಮತ್ತು ಅಶ್ವ ಈ 5 ಮುಖಗಳ ಹನುಮಂತನಿಗೆ ನಾನು ನಮಸ್ಕರಿಸುತ್ತೇನೆ. ಓಂ ಹನುಮತೇ ನಮಃ. ಶ್ರೀರಾಮಚಂದ್ರಾರ್ಪಣಮಸ್ತು. ಶ್ರೀರಾಮ ಜೈ ರಾಮ ಜೈ ಜೈ ರಾಮ. ಜೈ ಜೈ ರಘುವೀರ ಸಮರ್ಥ. ಶ್ರೀರಾಮ ಸಮರ್ಥ. ಜೈ ಜೈ ಗುರುದೇವ ದತ್ತ.